ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಕಾಲ ಯಾವಾಗಲೂ ಒಂದೇ ಥರ ಇರಲ್ಲ. ನಿಮ್ಮನ್ನು ಅಳಿಸಿದವರು ಅಳುವ ಸಮಯ ಬಂದೇ ಬರುತ್ತೆ. ಸಹನೆಯಿಂದ ಕಾದು ನೋಡು. ಸ್ನೇಹಿತರೆ, ಮನುಷ್ಯನಿಗೆ ಜೀವನದಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರುವಂತಹ ಒಂದು ಗುಣ ಏನು ಹೇಳಿ? ಕೆಲವೊಂದಷ್ಟು ಗುಣಗಳಿದೆ ತುಂಬ ಮುಖ್ಯ ಅಂತ. ಆದರೆ ಕೆಲವೊಮ್ಮೆ ನಾವೆಷ್ಟೇ ಪ್ರಯತ್ನ ಪಟ್ಟಿದ್ರೂ ಕೂಡ ಅದಾಗ್ತಾ ಇಲ್ಲ ಅಂತ ಅಂದಾಗ ನಾವು ಕೆಲವೊಮ್ಮೆ ತಾಳ್ಮೆನ ಕಳ್ಕೊಂಡ್ಬಿಡ್ತೀವಿ. ಅಲ್ಲಿಗೆ ಏನಾಗುತ್ತೆ ಹೇಳಿ, ನಮ್ಮ ಜೀವನದಲ್ಲಿ ನಾವು ಪಟ್ಟಂತಹ ಕಷ್ಟಗಳ ಒಂದು ಕಟ್ಟೆ ಅನ್ನೋದು ಒಡೆದೋಗ್ಬಿಡುತ್ತೆ. ಅದಕ್ಕಾಗಿ ಸ್ನೇಹಿತರೆ, ನಾನು ಹೇಳೋದು ಇಷ್ಟೇ, ಆದಷ್ಟು ತಾಳ್ಮೆಯಿಂದ ಇರಿ. ಯಾರೋ ನಿಮಗೆ ಏನೋ ಅಂದರು, ಏನೋ ನೋವು ಮಾಡ್ತಾ ಇದ್ದಾರೆ. ಹೌದು, ನಮಗೂ ಖಂಡಿತ ನೋವಾಗುತ್ತೆ, ನಮಗೂ ಮನಸ್ಸಲ್ಲಿ ಸಾವಿರ ಭಾವನೆಗಳಿರುತ್ತೆ ಅಲ್ವಾ? ಸೊ ನೋವು ಅನ್ನೋದು ಸಹಜ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ನಾವೇನೂ ಅಂದ್ಕೊಂಡೇ ಇರೋಲ್ಲ ಅಂಥವ್ರ ಕಡೆಯಿಂದನೂ ಕೂಡ ನಮಗೆ ನೋವು ಬರುತ್ತೆ. ಕೆಲವೊಮ್ಮೆ ಅಳ್ತೀವಿ, ಕೆಲವೊಮ್ಮೆ ನಮ್ಮ ಕೈಲಿ ಆಗೋದೇ ಇಲ್ಲ ಅಂಥೇಳಿ ಕೂತ್ಬಿಡ್ತೀವಿ. ಆದರೆ ಅಂಥ ಸಮಯದಲ್ಲಿ ಒಮ್ಮೆ ಆದರೂ ನಾವು ನಮ್ಮನ್ನು ಹಿಂದಿರುಗಿ ನೋಡ್ಕೋಬೇಕು. ಯಾಕಪ್ಪ ಅಂದರೆ, ನಾವು ಇದುವರೆಗೂ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಈ ಸ್ಟೇಜಿಗೆ ಬರೋದಕ್ಕೆ ಅಲ್ವಾ? ಸೊ ಅಂದಮೇಲೆ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಿದ್ದೀನಿ, ಇನ್ನು ಮುಂದೆ ನನಗೆ ಮಾಡೋಕ್ಕಾಗಲ್ವಾ? ಇನ್ನು ಮುಂದೆ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ಕಾಗದೇ ಇಲ್ವಾ? ಇಲ್ಲೇ ನಿಲ್ತೀವ ಅಂತ ಒಮ್ಮೆ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತು ನಿಮಗೆ ಕಷ್ಟ ಬಂದು ನೀವು ಇಲ್ಲೇ ನಿಂತಿರ್ಬೋದು. ಆದರೆ ಮುಂದೆ ನಿಮ್ಮನ್ನು ಯಾರು ಕಷ್ಟಪಡೋ ಥರ ಮಾಡಿದ್ದಾರೆ, ಹಾಗೆ ನಿಮ್ಮ ಕಷ್ಟಕ್ಕೆ ಯಾರು ಕಾರಣ ಆಗಿದ್ದಾರೆ ಅಲ್ವಾ, ಅವರಿಗೆ ಕಷ್ಟ ಬರೋದೇ ಇಲ್ಲ ಅಂತ ನಾವು ಅಂದ್ಕೊಳ್ಳೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಸ್ನೇಹಿತರೆ. ಕಷ್ಟ ಅನ್ನೋದು ಎಲ್ರಿಗೂ ಬಂದೇ ಬರುತ್ತೆ, ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಷ್ಟೇ. ಸೊ ಈಗ ನಿಮಗೆ ಯಾರೋ ಒಬ್ಬರು ಕೆಟ್ಟದ್ದು ಮಾಡಿದ್ದಾರೆ ಅಂದಾಗ ಅವರಿಗೆ ಕೆಟ್ಟದ್ದು ಮಾಡೋಕ್ಕೆ ಅಂತ ಇನ್ನೊಬ್ರು ಇದ್ದೇ ಇರ್ತಾರೆ ಅಲ್ವಾ? ಹಾಗೆ ಜೀವನನೂ ಕೂಡ ಅಷ್ಟೇ. ನಿಮ್ಗೆ ಯಾರೋ ಒಬ್ಬರು ಕೆಟ್ಟದನ್ನು ಬಯಸ್ತಾ ಇದ್ದಾರೆ, ನಿಮ್ಮ ದಾರಿಗೆ ಯಾರೋ ಒಬ್ಬರು ಅಡ್ಡ ಆಗಿದ್ದಾರೆ ಅಂದರೆ ಅವ್ರ ದಾರಿಗೆ ಅಡ್ಡ ಆಗೋರು ಮುಂದೆ ಒಂದಿನ ಬಂದೇ ಬರ್ತಾರೆ. ಸದ್ಯಕ್ಕೆ ನಿಮಗೆ ಅನ್ನಿಸ್ಬೋದು ನಮಗೆ ಕಷ್ಟ ಕೊಟ್ಟವ್ರು ಎಷ್ಟು ಸುಖವಾಗಿದ್ದಾರೆ, ನಾವು ಮಾತ್ರ ಯಾಕಪ್ಪ ಹೀಗಿದ್ದೀವಿ ಅಂತ. ಬಟ್ ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಅವ್ರಿಗೂ ಕಷ್ಟ ಕೊಡೋರು ಬಂದೇ ಬರ್ತಾರೆ. ಅವ್ರಿಗೂ ಮುಂದೆ ಒಂದಿನ ಕಷ್ಟ ಬರುತ್ತೆ. ನಿಮಗೆ ಇವತ್ತು ಕಷ್ಟ ಬಂದಿದೆ, ಅವ್ರಿಗೆ ನಾಳೆ ಬರ್ಬೋದು, ಅಷ್ಟೇ ವ್ಯತ್ಯಾಸ. ಸಮಯ ಒಂದೇ ಎಲ್ಲದಕ್ಕೂ ಉತ್ತರನ ಕೊಡುತ್ತೆ ಸ್ನೇಹಿತರೆ. ಆದರೆ ನಾವು ಸ್ವಲ್ಪ ಸಮಯನ ಕೊಡಬೇಕು, ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗುತ್ತೆ. ತಾಳ್ಮೆನೇ ಇಲ್ಲಿ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಬೇಕಾಗುವಂಥದ್ದು ಸ್ನೇಹಿತರೆ. ನಾವು ಪಟ ಅಂತ ಎಲ್ಲದನ್ನು ಮಾಡಿ ಮುಗಿಸ್ಬಿಡ್ತೀವಿ, ಎಲ್ಲನೂ ಆಗಲೇಬೇಕು ಅಂತ ಏನಿಲ್ಲ ಅಲ್ವಾ? ಕೆಲವೊಂದಷ್ಟು ಸಮಯನ ತೆಗೆದಿಡಬೇಕಾಗುತ್ತೆ ಸ್ನೇಹಿತರೆ. ಆಗ ಮಾತ್ರ ನಾವು ಅಂದ್ಕೊಂಡಿರೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಕೆಲಸಗಳು ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಷ್ಟೇ ಇರ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಸ್ವಲ್ಪ ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮರಿಬೇಡಿ. ಚಾನಲ್ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.